ನಗರದಾದ್ಯಂತ ಚಂದ್ರಮಾನ ಯುಗಾದಿಯ ಸಂಭ್ರಮ, ಬೇವು ಬೆಲ್ಲದ ಸಮರಸ ಜೀವನಕ್ಕೆ ನಾಂದಿ. ಯುಗಾದಿ ಹಿನ್ನೆಲೆ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಲಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಇರುತ್ತೆ. ಭಕ್ತರ ದಂಡು ಬೆಳಗ್ಗೆಯಿಂದಲೇ ದೇವಸ್ಥಾನದತ್ತ ಬರ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಾಲಯದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ, ಬೆಳಗ್ಗೆಯಿಂದಲೇ ದರ್ಶನವನ್ನು ಪಡೆಯುತ್ತಿದ್ದಾರೆ ಭಕ್ತರು. ಹಾಗಾಗಿ ಯುಗಾದಿ ಹಬ್ಬದ ಸಂಭ್ರಮ ಇವತ್ತು ಬೆಳಗ್ಗೆ ಮುಂಚಾನೆಯಿಂದಲೇ ಎಲ್ಲ ಕಡೆ ಮನೆ ಮಾಡಿದೆ. ಸಾಕಷ್ಟು ಜನ ಭಕ್ತರು ಬೆಳಗ್ಗೆ ಬಹಳ ಶುದ್ಧವಾಗಿ ಸ್ನಾನವನ್ನು ಮಾಡಿ ನಂತರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಬನಶಂಕರಿಯಿಂದ ನೇರ ಸಂಪರ್ಕದಲ್ಲಿ ಶ್ರುತಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶ್ರುತಿ, ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ, ಹೊಸ ವರ್ಷ ಹೊಸ ಹರ್ಷ ಹೇಗಿದೆ ಅಂತ? ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನುವಂಥ ಕವಿತೆಯನ್ನು ನಾವು ನೆನಪು ಮಾಡಿಕೊಳ್ಳೇಬೇಕಾಗತ್ತೆ. ಅದೇ ರೀತಿ ಇವತ್ತು ಭಾರತದ ಹಲವೆಡೆ ಹೊಸ ವರ್ಷದ ಸಂಭ್ರಮವೂ ಕೂಡ ಹೌದು. ಹೀಗಾಗಿ ದೇವಾಲಯದಲ್ಲಿ ನೀವು ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ನಾನು ಬನಶಂಕರಿ ದೇವಸ್ಥಾನದಲ್ಲಿದ್ದೀನಿ. ಶಕ್ತಿ ದೇವತೆಯನ್ನು ದರ್ಶನ ಮಾಡೋಕ್ಕೆ ಭಕ್ತಾದಿಗಳು ಮುಂಜಾನೆಯಿಂದಲೇ ಬಂದಿದ್ದಾರೆ. ಜೊತೆಗೆ ದೇವರಿಗೂ ಕೂಡ ವಿಶೇಷವಾದಂತಹ ಅಲಂಕಾರವನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಅಭಿಷೇಕಗಳು ಮಾಡಲಾಯಿತು. ಎಳನೀರ ಅಭಿಷೇಕ, ಪಂಚಾಮೃತ ಅಭಿಷೇಕ, ಹಾಲಿನ ಅಭಿಷೇಕ ಮತ್ತು ಮೊಸರಿನ ಅಭಿಷೇಕ, ಹೀಗೆ ವಿಶೇಷ ಅಭಿಷೇಕವನ್ನು ಮಾಡಿದ್ದಾರೆ. ಇವತ್ತು ಚಂದ್ರಮಾನ ಯುಗಾದಿ ಆಗಿರೋದ್ರಿಂದ ಸಾಕಷ್ಟು ಭಕ್ತರು ಏನು ಅವರ ಕೋರಿಕೆಗಳೇನಿದೆ, ಜೊತೆಗೆ ಹೊಸ ಕೆಲಸಗಳಿಗೆ, ಹೊಸ ಕಾರ್ಯಗಳಿಗೆ ಏನಾದರೂ ಅವರು ಪ್ಲಾನನ್ನು ಮಾಡ್ಕೊಂಡಿದ್ರೆ ಈ ಯುಗಾದಿ ಹಬ್ಬ ನಿಜಕ್ಕೂ ಕೂಡ ಒಂದು ವಿಶೇಷವಾದಂಥ ಹಬ್ಬವಾಗಿದೆ. ಹೀಗಾಗಿ ಭಕ್ತರು ಕೂಡ ನೋಡ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಬೆಳಗ್ಗೆಯಿಂದಲೇ ಬಂದು ತಾಯಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಈ ದಿನದ ವಿಶೇಷ ಅಂತ ಹೇಳಿದ್ರೆ ಬೇವು ಬೆಲ್ಲ ಅಂತಾನೆ ಹೇಳ್ಬೋದು. ಬೇವು ಬೆಲ್ಲ, ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಬೇಕು ಅನ್ನುವಂಥ ಸಂದೇಶವನ್ನು ಸಾರುವಂತಹ ಯುಗಾದಿ ಹಬ್ಬ ನಗರದೆಲ್ಲೆಡೆ ಮನೆ ಮಾಡಿರುವಂಥದ್ದು. ಎಲ್ಲಾ ದೇವಾಲಯಗಳಲ್ಲೂ ಇವತ್ತು ವಿಶೇಷ ಪೂಜಾ ಕೈಂಕರ್ಯ ನಡೆಯುತ್ತೆ. ಜೊತೆಗೆ ಮನೆಯಲ್ಲೇ ವಿಜೃಂಭಣೆಯಿಂದ ಭಕ್ತರು ಯುಗಾದಿಯನ್ನ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ರೀತಿ ಇವತ್ತು ಕೂಡ ಎಲ್ಲಾ ದೇವಸ್ಥಾನಗಳಿಗೂ ಕೂಡ ಭಕ್ತರು ಭೇಟಿ ಮಾಡಿ ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ರುತಿ. ಇನ್ನು ದೇಶದ ವಿವಿಧ ಭಾಗಗಳಲ್ಲೂ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಂಬೈ, ದೆಹಲಿ ಸೇರಿ ಹಲವೆಡೆ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನ ನೆರವೇರಿಸಲಾಯಿತು. ಸರತಿ ಸಾಲಿನಲ್ಲಿ ನಿಂತು ಭಕ್ತರು ದೇವರ ದರ್ಶನವನ್ನ ಪಡೆದರು. ಅದೇ ರೀತಿಯಾಗಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಇವತ್ತು ಯುಗಾದಿಯ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆ ಎಲ್ಲರೂ ಕೂಡ ಇನ್ನೇನು ಮುಂಚಾನೆ ಬೆಳಕು ಹರಿಯಷ್ಟರೊಳಗಡೆ ಎಲ್ಲರೂ ಕೂಡ ಬಂದು ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂಬೈನಲ್ಲಿ ನೋಡ್ತಾ ಇರ್ತೀರಿ, ಪ್ರತಿ ಬಾರಿ ಕೂಡ ಹಬ್ಬ ಹರಿದಿನಗಳಂದಾಗ ಅಲ್ಲೂ ಕೂಡ ಸಂಭ್ರಮ ಜೋರಾಗಿ ಇರುತ್ತೆ. ಯುಗಾದಿ ಹಬ್ಬದ ದಿನ ಇವತ್ತು ಕೂಡ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ತಮ್ಮ ಇಷ್ಟ ದೈವಗಳಿಗೆ, ದೇವತೆಗಳಿಗೆ ಅಲ್ಲಿ ಪೂಜೆಯನ್ನು ನಡೆಸ್ತಾ ಇರೋದು. ಮುಂಬೈ, ದೆಹಲಿ ದೇಗುಲಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಇವತ್ತಿನ ದಿನ ಅಲ್ಲಿ ಮಾಡಲಾಗ್ತಾ ಇದೆ.